ಯುದ್ಧದಿಂದ ಇದೀಗ ಕರ್ನಾಟಕ ಕೂಡ ಬಿಸಿ ತಟ್ಟಿದೆ. ಅದರಲ್ಲೂ ಪ್ರಮುಖವಾಗಿ ಯುದ್ಧದ ಪರಿಣಾಮದಿಂದ ಸಿಲಿಂಡರ್ನ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಹಾಗಾಗಿ ಇದೀಗ ಗ್ರಾಹಕರು ಹಾಗೂ ಉದ್ಯಮಿಗಳು ಕಟ್ಟಿಗೆ ಒಲೆಯತ್ತ ಮುಖ ಮಾಡಿದ್ದಾರೆ. ಇದರ ನಡುವೆ ಇದೀಗ ಕಟ್ಟಿಗೆ ಒಲೆಗೆ ಸಾಕಷ್ಟು ಡಿಮ್ಯಾಂಡ್ ಹೆಚ್ಚಾಗಿದೆ. ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಮಧ್ಯಪ್ರಾಚ್ಯ ಯುದ್ಧದ ಹಿನ್ನೆಲೆಯಲ್ಲಿ ದಿನದಿಂದ ದಿನಕ್ಕೆ ಗ್ಯಾಸ್ ಸಿಲಿಂಡರ್ಗಳ ಅಭಾವ ಹೆಚ್ಚಿಗೆ ಆಗ್ತಾ ಇದೆ. ದಿನದಿಂದ ದಿನಕ್ಕೆ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆ ಅನುಭವಿಸುವಂಥ ಸಂಕಷ್ಟ ಅನುಭವಿಸುವಂಥ ಒಂದು ಹಿನ್ನೆಲೆಯಲ್ಲಿ ಒಂದು ಕಡೆ ಗ್ಯಾಸ್ ಸಿಲಿಂಡರ್ಗಳ ಬದಲಾಗಿ ಒಂದು ಪರ್ಯಾಯ ವ್ಯವಸ್ಥೆಗೆ ಸಾರ್ವಜನಿಕರು ಈಗ ಬಂದಿರತಕ್ಕಂಥದ್ದು. ಅದೇನೆಂದರೆ ಕೃತಕ ಒಲೆಗಳಿಗೆ ಮಾರು ಹೋಗಿರ್ತಕ್ಕಂಥದ್ದು. ಸೌದೆ ಮತ್ತು ಇದ್ದಿಲುಗಳಿಂದ ಏನು ಬಳಕೆ ಮಾಡ್ತಕ್ಕಂಥ ಒಲೆಗಳಿಗೆ ಸಾರ್ವಜನಿಕರು ಈಗ ಮೊರೆ ಹೋಗಿರ್ತಕ್ಕಂಥದ್ದು. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು. ಈ ರೀತಿ ಹೊಸ ಅಂದರೆ ಹಳೆಯ ಪದ್ಧತಿಯಂತೆ ಏನು ಒಲೆಗಳಿಗೆ ಮಾರ್ಕೆಟ್ನಲ್ಲಿ ಸಾರ್ವಜನಿಕರು ಮುಗಿಬಿದ್ದು ಖರೀದಿಗೆ ಇಲ್ಲಿ ಮುಂದಾಗ್ತಿರತಕ್ಕಂಥದ್ದು. ಹುಬ್ಬಳ್ಳಿಯ ಬಹುತೇಕ ಒಂದು MG ಮಾರುಕಟ್ಟೆ ಇರ್ಬೋದು, ದುರ್ಗದ ಬೈಲು ಮಾರುಕಟ್ಟೆ ಇರ್ಬೋದು, ಹಳೆ ಹುಬ್ಬಳ್ಳಿ, ಹೀಗೆ ಬಹುತೇಕ ಮಾರುಕಟ್ಟೆಗಳಲ್ಲಿ ಈ ರೀತಿ ಒಲೆಗಳು ಅಂದರೆ ಈ ಒಲೆಗಳು ಯಾವ ರೀತಿ ಬಳಕೆ ಆಗ್ತವೆ ಅಂದರೆ ಕೆಳಗಡೆ ಸೌದೆ ಮತ್ತು ಇದ್ದಿಲುಗಳ ಮೂಲಕ ಏನು ಅಡುಗೆ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸುವಂಥ ನಿಟ್ಟಿನಲ್ಲಿ ಈ ಒಲೆಗಳನ್ನು ತಯಾರು ಮಾಡಲಾಗಿದೆ. ಬಹುತೇಕ ಒಂದು ಹೋಟೆಲ್ಗಳಲ್ಲಿ ಅದೇ ರೀತಿ ಗೃಹ ಬಳಕೆಯನ್ನು ಮಾಡ್ತಕ್ಕಂಥ ಸಾರ್ವಜನಿಕರು ಕೂಡ ಈ ಒಂದು ಒಲೆಗಳಿಗೆ ಮೊರೆ ಹೋಗಿರುವಂಥದ್ದು. ಒಂದು ಕಡೆ ಎಲ್ಲಿಯೂ ಕೂಡ ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳಿಗಿರ್ಬೋದು, ಅದೇ ರೀತಿ ಗೃಹ ಬಳಕೆಯ ಸಿಲಿಂಡರ್ಗಳಿಗೂ ಏನು ಹಾಹಾಕಾರ ಹೆಚ್ಚಾಗ್ತಾ ಇದೆ. ದಿನದಿಂದ ದಿನಕ್ಕೆ ಬೆಳಗ್ಗೆ ಎದುರು ಸಾಕು ಅಡುಗೆ ಮಾಡಲಿಕ್ಕೆ ಇರ್ಬೋದು, ಟೀ ಕಾಫಿ ಮಾಡಲಿಕ್ಕೆ ಇರ್ಬೋದು, ಒಂದು ರೀತಿ ಸಿಲಿಂಡರ್ಗಳ ಕೊರತೆ ಹೆಚ್ಚಾಗ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಏಜೆನ್ಸಿಗಳ ಮುಂದೆಯೂ ಕೂಡ ಸಾರ್ವಜನಿಕರು ಲಗ್ಗೆ ಇಡುವ ಮೂಲಕ, ಮುತ್ತಿಗೆ ಹಾಕುವ ಮೂಲಕ ಸಾಕಷ್ಟು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ವಾಣಿಜ್ಯ ನಗರಿ ಹುಬ್ಬಳ್ಳಿಯ ಬಹುತೇಕ ಮಾರುಕಟ್ಟೆಗಳಲ್ಲಿ ಈ ಒಲೆಗಳನ್ನು ಖರೀದಿ ಮಾಡುವಂಥ ಒಂದು ಭರಾಟೆ ಜೋರಾಗಿದೆ. ಸಾರ್ವಜನಿಕರು ಸಾಕಷ್ಟು ಈ ಒಲೆಗಳನ್ನು ಖರೀದಿ ಮಾಡುವಂಥ ನಿಟ್ಟಿನಲ್ಲಿ ಇಲ್ಲಿ ಬೇಡಿಕೆ ಕೂಡ ಹೆಚ್ಚಾಗಿರುವಂಥದ್ದು. ಅದಕ್ಕೆ ದರಕ್ಕೆ ಅನುಗುಣವಂತೆ ಈ ಒಲೆಗಳನ್ನು ಮಾರಾಟ ಮಾಡುವಂಥ ನಿಟ್ಟಿನಲ್ಲಿ ಇಲ್ಲಿ ವ್ಯಾಪಾರಸ್ಥರು ಕೂಡ ಬಂದಂಥ ಸಾರ್ವಜನಿಕರಿಗೆ ಒಲೆಗಳನ್ನು ಅತ್ಯಂತ ಕಡಿಮೆ ಬೆಲೆ, ಅದೇ ರೀತಿ ದೊಡ್ಡ ದೊಡ್ಡ ಒಲೆಗಳಿಗೆ ನಿಗದಿತ ಬೆಲೆಗಳನ್ನು ಅಂದರೆ ನಿಗದಿ ಮಾಡುವ ಮೂಲಕ ಇಲ್ಲಿ ಮಾರಾಟವನ್ನು ಮಾಡ್ತಾ ಇದ್ದಾರೆ. ಒಟ್ಟಾರೆ ಸಿಲಿಂಡರ್ಗಳ ಒಂದು ಕೊರತೆಯಿಂದಾಗಿ ಈ ಒಲೆಗಳಿಗೆ ಸಾರ್ವಜನಿಕರು ಮೋರೆ ಹೋಗಿರ್ತಕ್ಕಂಥದ್ದು. ನಿಜಕ್ಕೂ ಈ ಸಿಲಿಂಡರ್ನ ವ್ಯವಸ್ಥೆ ಎಲ್ಲಿಗೆ ಈ ಅವ್ಯವಸ್ಥೆ ಸರಿಯಾಗುತ್ತೋ ಅಲ್ಲಿವರೆಗೂ ಈ ರೀತಿ ಪರ್ಯಾಯ ವ್ಯವಸ್ಥೆಯನ್ನು ಕಂಡುಕೊಳ್ಳುವಂಥ ನಿಟ್ಟಿನಲ್ಲಿ ಸಾರ್ವಜನಿಕರು ಮುಂದಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ. ಯುದ್ಧದಿಂದ ಇದೀಗ ಕರ್ನಾಟಕ ಕೂಡ ಬಿಸಿ ತಟ್ಟಿದೆ. ಅದರಲ್ಲೂ ಪ್ರಮುಖವಾಗಿ ಯುದ್ಧದ ಪರಿಣಾಮದಿಂದ ಸಿಲಿಂಡರ್ನ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಹಾಗಾಗಿ ಇದೀಗ ಗ್ರಾಹಕರು ಹಾಗೂ ಉದ್ಯಮಿಗಳು ಕಟ್ಟಿಗೆ ಒಲೆಯತ್ತ ಮುಖ ಮಾಡಿದ್ದಾರೆ. ಇದರ ನಡುವೆ ಇದೀಗ ಕಟ್ಟಿಗೆ ಒಲೆಗೆ ಸಾಕಷ್ಟು ಡಿಮ್ಯಾಂಡ್ ಹೆಚ್ಚಾಗಿದೆ. ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಮಧ್ಯಪ್ರಾಚ್ಯ ಯುದ್ಧದ ಹಿನ್ನೆಲೆಯಲ್ಲಿ ದಿನದಿಂದ ದಿನಕ್ಕೆ ಗ್ಯಾಸ್ ಸಿಲಿಂಡರ್ಗಳ ಅಭಾವ ಹೆಚ್ಚಿಗೆ ಆಗ್ತಾ ಇದೆ. ದಿನದಿಂದ ದಿನಕ್ಕೆ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆ ಅನುಭವಿಸುವಂಥ ಸಂಕಷ್ಟ ಅನುಭವಿಸುವಂಥ ಒಂದು ಹಿನ್ನೆಲೆಯಲ್ಲಿ ಒಂದು ಕಡೆ ಗ್ಯಾಸ್ ಸಿಲಿಂಡರ್ಗಳ ಬದಲಾಗಿ ಒಂದು ಪರ್ಯಾಯ ವ್ಯವಸ್ಥೆಗೆ ಸಾರ್ವಜನಿಕರು ಈಗ ಬಂದಿರತಕ್ಕಂಥದ್ದು. ಅದೇನೆಂದರೆ ಕೃತಕ ಒಲೆಗಳಿಗೆ ಮಾರು ಹೋಗಿರ್ತಕ್ಕಂಥದ್ದು. ಸೌದೆ ಮತ್ತು ಇದ್ದಿಲುಗಳಿಂದ ಏನು ಬಳಕೆ ಮಾಡ್ತಕ್ಕಂಥ ಒಲೆಗಳಿಗೆ ಸಾರ್ವಜನಿಕರು ಈಗ ಮೊರೆ ಹೋಗಿರ್ತಕ್ಕಂಥದ್ದು. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು. ಈ ರೀತಿ ಹೊಸ ಅಂದರೆ ಹಳೆಯ ಪದ್ಧತಿಯಂತೆ ಏನು ಒಲೆಗಳಿಗೆ ಮಾರ್ಕೆಟ್ನಲ್ಲಿ ಸಾರ್ವಜನಿಕರು ಮುಗಿಬಿದ್ದು ಖರೀದಿಗೆ ಇಲ್ಲಿ ಮುಂದಾಗ್ತಿರತಕ್ಕಂಥದ್ದು. ಹುಬ್ಬಳ್ಳಿಯ ಬಹುತೇಕ ಒಂದು MG ಮಾರುಕಟ್ಟೆ ಇರ್ಬೋದು, ದುರ್ಗದ ಬೈಲು ಮಾರುಕಟ್ಟೆ ಇರ್ಬೋದು, ಹಳೆ ಹುಬ್ಬಳ್ಳಿ, ಹೀಗೆ ಬಹುತೇಕ ಮಾರುಕಟ್ಟೆಗಳಲ್ಲಿ ಈ ರೀತಿ ಒಲೆಗಳು ಅಂದರೆ ಈ ಒಲೆಗಳು ಯಾವ ರೀತಿ ಬಳಕೆ ಆಗ್ತವೆ ಅಂದರೆ ಕೆಳಗಡೆ ಸೌದೆ ಮತ್ತು ಇದ್ದಿಲುಗಳ ಮೂಲಕ ಏನು ಅಡುಗೆ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸುವಂಥ ನಿಟ್ಟಿನಲ್ಲಿ ಈ ಒಲೆಗಳನ್ನು ತಯಾರು ಮಾಡಲಾಗಿದೆ. ಬಹುತೇಕ ಒಂದು ಹೋಟೆಲ್ಗಳಲ್ಲಿ ಅದೇ ರೀತಿ ಗೃಹ ಬಳಕೆಯನ್ನು ಮಾಡ್ತಕ್ಕಂಥ ಸಾರ್ವಜನಿಕರು ಕೂಡ ಈ ಒಂದು ಒಲೆಗಳಿಗೆ ಮೊರೆ ಹೋಗಿರುವಂಥದ್ದು. ಒಂದು ಕಡೆ ಎಲ್ಲಿಯೂ ಕೂಡ ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳಿಗಿರ್ಬೋದು, ಅದೇ ರೀತಿ ಗೃಹ ಬಳಕೆಯ ಸಿಲಿಂಡರ್ಗಳಿಗೂ ಏನು ಹಾಹಾಕಾರ ಹೆಚ್ಚಾಗ್ತಾ ಇದೆ. ದಿನದಿಂದ ದಿನಕ್ಕೆ ಬೆಳಗ್ಗೆ ಎದುರು ಸಾಕು ಅಡುಗೆ ಮಾಡಲಿಕ್ಕೆ ಇರ್ಬೋದು, ಟೀ ಕಾಫಿ ಮಾಡಲಿಕ್ಕೆ ಇರ್ಬೋದು, ಒಂದು ರೀತಿ ಸಿಲಿಂಡರ್ಗಳ ಕೊರತೆ ಹೆಚ್ಚಾಗ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಏಜೆನ್ಸಿಗಳ ಮುಂದೆಯೂ ಕೂಡ ಸಾರ್ವಜನಿಕರು ಲಗ್ಗೆ ಇಡುವ ಮೂಲಕ, ಮುತ್ತಿಗೆ ಹಾಕುವ ಮೂಲಕ ಸಾಕಷ್ಟು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ವಾಣಿಜ್ಯ ನಗರಿ ಹುಬ್ಬಳ್ಳಿಯ ಬಹುತೇಕ ಮಾರುಕಟ್ಟೆಗಳಲ್ಲಿ ಈ ಒಲೆಗಳನ್ನು ಖರೀದಿ ಮಾಡುವಂಥ ಒಂದು ಭರಾಟೆ ಜೋರಾಗಿದೆ. ಸಾರ್ವಜನಿಕರು ಸಾಕಷ್ಟು ಈ ಒಲೆಗಳನ್ನು ಖರೀದಿ ಮಾಡುವಂಥ ನಿಟ್ಟಿನಲ್ಲಿ ಇಲ್ಲಿ ಬೇಡಿಕೆ ಕೂಡ ಹೆಚ್ಚಾಗಿರುವಂಥದ್ದು. ಅದಕ್ಕೆ ದರಕ್ಕೆ ಅನುಗುಣವಂತೆ ಈ ಒಲೆಗಳನ್ನು ಮಾರಾಟ ಮಾಡುವಂಥ ನಿಟ್ಟಿನಲ್ಲಿ ಇಲ್ಲಿ ವ್ಯಾಪಾರಸ್ಥರು ಕೂಡ ಬಂದಂಥ ಸಾರ್ವಜನಿಕರಿಗೆ ಒಲೆಗಳನ್ನು ಅತ್ಯಂತ ಕಡಿಮೆ ಬೆಲೆ, ಅದೇ ರೀತಿ ದೊಡ್ಡ ದೊಡ್ಡ ಒಲೆಗಳಿಗೆ ನಿಗದಿತ ಬೆಲೆಗಳನ್ನು
ಅಂದರೆ ನಿಗದಿ ಮಾಡುವ ಮೂಲಕ ಇಲ್ಲಿ ಮಾರಾಟವನ್ನು ಮಾಡ್ತಾ ಇದ್ದಾರೆ. ಒಟ್ಟಾರೆ ಸಿಲಿಂಡರ್ಗಳ ಒಂದು ಕೊರತೆಯಿಂದಾಗಿ ಈ ಒಲೆಗಳಿಗೆ ಸಾರ್ವಜನಿಕರು ಮೋರೆ ಹೋಗಿರ್ತಕ್ಕಂಥದ್ದು. ನಿಜಕ್ಕೂ ಈ ಸಿಲಿಂಡರ್ನ ವ್ಯವಸ್ಥೆ ಎಲ್ಲಿಗೆ ಈ ಅವ್ಯವಸ್ಥೆ ಸರಿಯಾಗುತ್ತೋ ಅಲ್ಲಿವರೆಗೂ ಈ ರೀತಿ ಪರ್ಯಾಯ ವ್ಯವಸ್ಥೆಯನ್ನು ಕಂಡುಕೊಳ್ಳುವಂಥ ನಿಟ್ಟಿನಲ್ಲಿ ಸಾರ್ವಜನಿಕರು ಮುಂದಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ್. ಯುದ್ಧದಿಂದ ಇದೀಗ ಕರ್ನಾಟಕ ಕೂಡ ಬಿಸಿ ತಟ್ಟಿದೆ. ಅದರಲ್ಲೂ ಪ್ರಮುಖವಾಗಿ ಯುದ್ಧದ ಪರಿಣಾಮದಿಂದ ಸಿಲಿಂಡರ್ನ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಹಾಗಾಗಿ ಇದೀಗ ಗ್ರಾಹಕರು ಹಾಗೂ ಉದ್ಯಮಿಗಳು ಕಟ್ಟಿಗೆ ಒಲೆಯತ್ತ ಮುಖ ಮಾಡಿದ್ದಾರೆ. ಇದರ ನಡುವೆ ಇದೀಗ ಕಟ್ಟಿಗೆ ಒಲೆಗೆ ಸಾಕಷ್ಟು ಡಿಮ್ಯಾಂಡ್ ಹೆಚ್ಚಾಗಿದೆ. ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಮಧ್ಯಪ್ರಾಚ್ಯ ಯುದ್ಧದ ಹಿನ್ನೆಲೆಯಲ್ಲಿ ದಿನದಿಂದ ದಿನಕ್ಕೆ ಗ್ಯಾಸ್ ಸಿಲಿಂಡರ್ಗಳ ಅಭಾವ ಹೆಚ್ಚಿಗೆ ಆಗ್ತಾ ಇದೆ. ದಿನದಿಂದ ದಿನಕ್ಕೆ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆ ಅನುಭವಿಸುವಂಥ ಸಂಕಷ್ಟ ಅನುಭವಿಸುವಂಥ ಒಂದು ಹಿನ್ನೆಲೆಯಲ್ಲಿ ಒಂದು ಕಡೆ ಗ್ಯಾಸ್ ಸಿಲಿಂಡರ್ಗಳ ಬದಲಾಗಿ ಒಂದು ಪರ್ಯಾಯ ವ್ಯವಸ್ಥೆಗೆ ಸಾರ್ವಜನಿಕರು ಈಗ ಬಂದಿರತಕ್ಕಂಥದ್ದು. ಅದೇನೆಂದರೆ ಕೃತಕ ಒಲೆಗಳಿಗೆ ಮಾರು ಹೋಗಿರ್ತಕ್ಕಂಥದ್ದು. ಸೌದೆ ಮತ್ತು ಇದ್ದಿಲುಗಳಿಂದ ಏನು ಬಳಕೆ ಮಾಡ್ತಕ್ಕಂಥ ಒಲೆಗಳಿಗೆ ಸಾರ್ವಜನಿಕರು ಈಗ ಮೊರೆ ಹೋಗಿರ್ತಕ್ಕಂಥದ್ದು. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು. ಈ ರೀತಿ ಹೊಸ ಅಂದರೆ ಹಳೆಯ ಪದ್ಧತಿಯಂತೆ ಏನು ಒಲೆಗಳಿಗೆ ಮಾರ್ಕೆಟ್ನಲ್ಲಿ ಸಾರ್ವಜನಿಕರು ಮುಗಿಬಿದ್ದು ಖರೀದಿಗೆ ಇಲ್ಲಿ ಮುಂದಾಗ್ತಿರತಕ್ಕಂಥದ್ದು. ಹುಬ್ಬಳ್ಳಿಯ ಬಹುತೇಕ ಒಂದು MG ಮಾರುಕಟ್ಟೆ ಇರ್ಬೋದು, ದುರ್ಗದ ಬೈಲು ಮಾರುಕಟ್ಟೆ ಇರ್ಬೋದು, ಹಳೆ ಹುಬ್ಬಳ್ಳಿ, ಹೀಗೆ ಬಹುತೇಕ ಮಾರುಕಟ್ಟೆಗಳಲ್ಲಿ ಈ ರೀತಿ ಒಲೆಗಳು ಅಂದರೆ ಈ ಒಲೆಗಳು ಯಾವ ರೀತಿ ಬಳಕೆ ಆಗ್ತವೆ ಅಂದರೆ ಕೆಳಗಡೆ ಸೌದೆ ಮತ್ತು ಇದ್ದಿಲುಗಳ ಮೂಲಕ ಏನು ಅಡುಗೆ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸುವಂಥ ನಿಟ್ಟಿನಲ್ಲಿ ಈ ಒಲೆಗಳನ್ನು ತಯಾರು ಮಾಡಲಾಗಿದೆ. ಬಹುತೇಕ ಒಂದು ಹೋಟೆಲ್ಗಳಲ್ಲಿ ಅದೇ ರೀತಿ ಗೃಹ ಬಳಕೆಯನ್ನು ಮಾಡ್ತಕ್ಕಂಥ ಸಾರ್ವಜನಿಕರು ಕೂಡ ಈ ಒಂದು ಒಲೆಗಳಿಗೆ ಮೋರೆ ಹೋಗಿರುವಂಥದ್ದು. ಒಂದು ಕಡೆ ಎಲ್ಲಿಯೂ ಕೂಡ ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳಿಗಿರ್ಬೋದು, ಅದೇ ರೀತಿ ಗೃಹ ಬಳಕೆಯ ಸಿಲಿಂಡರ್ಗಳಿಗೂ ಏನು ಹಾಹಾಕಾರ ಹೆಚ್ಚಾಗ್ತಾ ಇದೆ. ದಿನದಿಂದ ದಿನಕ್ಕೆ ಬೆಳಗ್ಗೆ ಎದುರು ಸಾಕು ಅಡುಗೆ ಮಾಡಲಿಕ್ಕೆ ಇರ್ಬೋದು, ಟೀ ಕಾಫಿ ಮಾಡಲಿಕ್ಕೆ ಇರ್ಬೋದು, ಒಂದು ರೀತಿ ಸಿಲಿಂಡರ್ಗಳ ಕೊರತೆ ಹೆಚ್ಚಾಗ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಏಜೆನ್ಸಿಗಳ ಮುಂದೆಯೂ ಕೂಡ ಸಾರ್ವಜನಿಕರು ಲಗ್ಗೆ ಇಡುವ ಮೂಲಕ, ಮುತ್ತಿಗೆ ಹಾಕುವ ಮೂಲಕ ಸಾಕಷ್ಟು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ವಾಣಿಜ್ಯ ನಗರಿ ಹುಬ್ಬಳ್ಳಿಯ ಬಹುತೇಕ ಮಾರುಕಟ್ಟೆಗಳಲ್ಲಿ ಈ ಒಲೆಗಳನ್ನು ಖರೀದಿ ಮಾಡುವಂಥ ಒಂದು ಭರಾಟೆ ಜೋರಾಗಿದೆ. ಸಾರ್ವಜನಿಕರು ಸಾಕಷ್ಟು ಈ ಒಲೆಗಳನ್ನು ಖರೀದಿ ಮಾಡುವಂಥ ನಿಟ್ಟಿನಲ್ಲಿ ಇಲ್ಲಿ ಬೇಡಿಕೆ ಕೂಡ ಹೆಚ್ಚಾಗಿರುವಂಥದ್ದು. ಅದಕ್ಕೆ ದರಕ್ಕೆ ಅನುಗುಣವಂತೆ ಈ ಒಲೆಗಳನ್ನು ಮಾರಾಟ ಮಾಡುವಂಥ ನಿಟ್ಟಿನಲ್ಲಿ ಇಲ್ಲಿ ವ್ಯಾಪಾರಸ್ಥರು ಕೂಡ ಬಂದಂಥ ಸಾರ್ವಜನಿಕರಿಗೆ ಒಲೆಗಳನ್ನು ಅತ್ಯಂತ ಕಡಿಮೆ ಬೆಲೆ, ಅದೇ ರೀತಿ ದೊಡ್ಡ ದೊಡ್ಡ ಒಲೆಗಳಿಗೆ ನಿಗದಿತ ಬೆಲೆಗಳನ್ನು ಅಂದರೆ ನಿಗದಿ ಮಾಡುವ ಮೂಲಕ ಇಲ್ಲಿ ಮಾರಾಟವನ್ನು ಮಾಡ್ತಾ ಇದ್ದಾರೆ. ಒಟ್ಟಾರೆ ಸಿಲಿಂಡರ್ಗಳ ಒಂದು ಕೊರತೆಯಿಂದಾಗಿ ಈ ಒಲೆಗಳಿಗೆ ಸಾರ್ವಜನಿಕರು ಮೋರೆ ಹೋಗಿರ್ತಕ್ಕಂಥದ್ದು. ನಿಜಕ್ಕೂ ಈ ಸಿಲಿಂಡರ್ನ ವ್ಯವಸ್ಥೆ ಎಲ್ಲಿಗೆ ಈ ಅವ್ಯವಸ್ಥೆ ಸರಿಯಾಗುತ್ತೋ ಅಲ್ಲಿವರೆಗೂ ಈ ರೀತಿ ಪರ್ಯಾಯ ವ್ಯವಸ್ಥೆಯನ್ನು ಕಂಡುಕೊಳ್ಳುವಂಥ ನಿಟ್ಟಿನಲ್ಲಿ ಸಾರ್ವಜನಿಕರು ಮುಂದಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ್. ಯುದ್ಧದಿಂದ ಇದೀಗ ಕರ್ನಾಟಕ ಕೂಡ ಬಿಸಿ ತಟ್ಟಿದೆ. ಅದರಲ್ಲೂ ಪ್ರಮುಖವಾಗಿ ಯುದ್ಧದ ಪರಿಣಾಮದಿಂದ ಸಿಲಿಂಡರ್ನ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಹಾಗಾಗಿ ಇದೀಗ ಗ್ರಾಹಕರು ಹಾಗೂ ಉದ್ಯಮಿಗಳು ಕಟ್ಟಿಗೆ ಒಲೆಯತ್ತ ಮುಖ ಮಾಡಿದ್ದಾರೆ. ಇದರ ನಡುವೆ ಇದೀಗ ಕಟ್ಟಿಗೆ ಒಲೆಗೆ ಸಾಕಷ್ಟು ಡಿಮ್ಯಾಂಡ್ ಹೆಚ್ಚಾಗಿದೆ. ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಮಧ್ಯಪ್ರಾಚ್ಯ ಯುದ್ಧದ ಹಿನ್ನೆಲೆಯಲ್ಲಿ ದಿನದಿಂದ ದಿನಕ್ಕೆ ಗ್ಯಾಸ್ ಸಿಲಿಂಡರ್ಗಳ ಅಭಾವ ಹೆಚ್ಚಿಗೆ ಆಗ್ತಾ ಇದೆ. ದಿನದಿಂದ ದಿನಕ್ಕೆ ಸಾರ್ವಜನಿಕರಿಗೆ